ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಗಿದ್ದು ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದು ಇದೆಲ್ಲ ಆದರೂ ಕೂಡ ಇನ್ನೂ ಈ ಇಶ್ಯೂವನ್ನು ಬಿಡೋದಕ್ಕೆ ಬಿಜೆಪಿ ರೆಡಿ ಇಲ್ಲ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೇ ಬಿಡಬೇಕು ಅಂತ ರಾಮುಲು ಜನಾರ್ದನ್ ರೆಡ್ಡಿ ತುದಿಗಾಲಲ್ಲಿ ನಿಂತಿದ್ದಾರೆ. ಹೈಕಮಾಂಡ್ನಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಬಳ್ಳಾರಿಯಲ್ಲಿ ಬಿಜೆಪಿನಲ್ಲಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯ ಪಾಲಿಟಿಕ್ಸ್ ಇದು. ಬಳ್ಳಾರಿ ಪಾದಯಾತ್ರೆಗೆ ಇನ್ನೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಪಾದಯಾತ್ರೆಯ ರೂಟ್ ಮ್ಯಾಪನ್ನು ಸಿದ್ಧಪಡಿಸ್ಬಿಟ್ಟಿದ್ದಾರೆ ರೆಡ್ಡಿ ರಾಮುಲು. ಹೆಂಗೆ ಮಾಡಬೇಕು, ಎಲ್ಲೆಲ್ಲಿ ಹಾಲ್ಟ್ ಆಗಬೇಕು, ಎಷ್ಟು ದಿನ ಬೇಕಾಗುತ್ತೆ ಅಂತೆಲ್ಲ ರಾಜ್ಯ ನಾಯಕರ ನಿರಾಸಕ್ತಿ ಮಧ್ಯೆಯೂ ಪಾದಯಾತ್ರೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಇದೊಂದು ಚಾನ್ಸ್ ಸಿಕ್ಕಿದೆ, ಬಿಡಬಾರ್ದು ಅಂತ ಅವರು ಸದ್ಯ ಹೈಕಮಾಂಡ್ನ ಪತ್ರ ಬರೆದು ಅನುಮತಿ ಕೇಳಿದ್ದಾರೆ ವಿಜಯೇಂದ್ರ. ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ ರೆಡ್ಡಿ ಮತ್ತು ರಾಮುಲು. ಮಾಡೋಣ, ಮತ್ತೊಂದು ಸರ್ತಿ ಪಾದಯಾತ್ರೆ ಮಾಡೋಣ. ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡೇ ಅಧಿಕಾರಕ್ಕೆ ಬಂದಿದ್ದು, ನಮಗೂ ಒಂದು ಅವಕಾಶ ಸಿಕ್ಕಿದೆ, ಯಾಕೆ ಬಿಡಬೇಕು ಅನ್ನುವಂತಹ ಲೆಕ್ಕಾಚಾರ. ಬಟ್ ಬೇಡ ಇರಲ್ಲ, ಇದು ನಿಮ್ಮ ಪರ್ಸನಲ್ ವಿಚಾರಪ್ಪ, ಇದನ್ನು ರಾಜ್ಯಕ್ಕೆ ಹೆಂಗೆ ನೀವು ಅನ್ವಯ ಮಾಡ್ತೀರಾ ಅಂತಲೂ ಕೇಳ್ತಾ ಇದ್ದಾರೆ. ಬಿಜೆಪಿಯ ಒಳಗೆ ಕೆಲವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಸಹಜ. ಬಟ್ ಸಿಕ್ಕಿರೋ ಅವಕಾಶ ಬಿಡಬಾರ್ದು ಅಂತ ಪದೇ ಪದೇ ದಿನಕ್ಕೊಂದೊಂದು ಪ್ರೆಸ್ ಮೀಟು, ದಿನಕ್ಕೊಂದೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಎಲ್ಲ ಮಾಡಿಕೊಂಡು ಈ ಸುದ್ದಿಯನ್ನು ಜೀವಂತವಾಗಿ ಇಡುವಂತಹ ಕೆಲಸವನ್ನು ರೆಡ್ಡಿ ರಾಮುಲು ಅವರು ಮಾಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಎಸ್ ಅನ್ಬೇಕಲ್ಲ, ನೋಡೋಣ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಳ್ಳಾರಿ ಪಾದಯಾತ್ರೆಯ ರೂಟ್ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ಸಿಗ್ತಾ ಇದೆ. 20 ದಿನದ ಪಾದಯಾತ್ರೆಯ ರೂಟ್ ಮ್ಯಾಪನ್ನು ಗಣಿದಣಿಗಳು ಸಿದ್ಧಪಡಿಸ್ಕೊಂಡಿದ್ದಾರೆ. ಹಿಂಗಿದೆ ನಮ್ಮ ಪ್ಲಾನು, ಅವಕಾಶ ಕೊಟ್ಟರೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ. ಜನವರಿ 17ರಿಂದ ಫೆಬ್ರವರಿ 5ರವರೆಗೂ ಪಾದಯಾತ್ರೆ ನಡೆಸೋದಕ್ಕೆ ಪ್ಲಾನ್. ಜನವರಿ 17ರಿಂದ ಬಳ್ಳಾರಿಯಿಂದ ಪಾದಯಾತ್ರೆಯನ್ನು ಮಾಡಲಾಗುತ್ತೆ. ಫೆಬ್ರವರಿ 5ನೇ ತಾರೀಕು ಬೆಂಗಳೂರು ಅರಮನೆ ಮೈದಾನಕ್ಕೆ ಬಂದು ಇಲ್ಲೊಂದು ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅನ್ನೋದು ಇವರಿಬ್ಬರ ಲೆಕ್ಕಾಚಾರ. ಇವರಿಬ್ಬರಿಗೆ ಎಷ್ಟು ಜನ ಸಾಥ್ ಕೊಡ್ತಾರೆ, ಎಷ್ಟು ಜನ ರಾಜ್ಯ ನಾಯಕರು ಇದರಲ್ಲಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಿಂದೊಂದು ಪಾದಯಾತ್ರೆಯನ್ನು ನೋಡಿದ್ವಿ ನಾವು, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿಬಿಡ್ತೀವಿ ಮೂಡ ವಿರೋಧಿಸಿ ಅಂತ. ಬಟ್ ಆ ಪಾದಯಾತ್ರೆ ಸಕ್ಸಸ್ಫುಲ್ ಆಯಿತಾ ಅಥವಾ ವಿಫಲವಾಯ್ತಾ ಅನ್ನೋದನ್ನು ಕೇಳಿದ್ರೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಯಾವ ರೀತಿ ಇತ್ತು, ಲಾಜಿಕಲ್ ಎಂಡ್ಗೆ ಹೋಗಿರಲಿಲ್ಲ ಅದು. ಸೊ ಇಲ್ಲೂ ಹಾಗೆ ಆಗುತ್ತಾ, ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಇಲ್ಲಿ ತನಕ ಇನ್ನೂ ಗ್ರೀನ್ ಸಿಗ್ನಲ್ ಬಂದಿಲ್ಲ. ಗೊಂದಲದಲ್ಲೇ ಈ ಪಾದಯಾತ್ರೆಯ ಭವಿಷ್ಯ ಇದೆ. ಹೀಗಿರಬೇಕಾದ್ರೆ ರೂಟ್ ಮ್ಯಾಪ್ನೂ ರೆಡಿ ಮಾಡಿಕೊಂಡು ನಾವು ರೆಡಿ ಇದ್ದೀವಿ, ವಿ ಆರ್ ವೆಲ್ ಪ್ರಿಪೇರ್ಡ್ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಇವರಿಬ್ಬರ ಕಡೆಯಿಂದ ಆಗ್ತಿದೆ ಅನ್ಸುತ್ತೆ. ಮಮತಾ, ಬಳ್ಳಾರಿ ಟು ಬೆಂಗಳೂರು ಒಟ್ಟು 346 ಕಿಲೋಮೀಟರ್ ಪಾದಯಾತ್ರೆಗೆ ನಾವು ತಯಾರಾಗಿದ್ದೀವಿ ಅನ್ನುವಂತಹ ವಿಚಾರವನ್ನು, ಸಂದೇಶವನ್ನು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೂ ಹೈಕಮಾಂಡ್ ಗಮನಕ್ಕೂ ಕೂಡ ರೆಡ್ಡಿ ಮತ್ತು ರಾಮುಲು ಅವರು ತಂದಿದ್ದಾರೆ. ಈ ರಾಮುಲು ಅವರು ಕೂಡ ಬಂದು ಭೇಟಿ ಮಾಡಿ ವಿಜೇಂದ್ರ ಅವ್ರನ್ನ ಚರ್ಚೆ ಮಾಡಿ ಹೋಗಿದ್ದಾರೆ. ರೆಡ್ಡಿ ಅವರು ಕೂಡ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ರೂಟ್ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ವಿಜೇಂದ್ರ ಅವರು ಕೂಡ ಹೈಕಮಾಂಡ್ಗೆ ಪತ್ರ ಬರೆದು ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಇದೆ. ಬಹುತೇಕರಲ್ಲಿ ಬೇಡ ಇದು ಅನ್ನುವಂತಹ ನಿರಾಸಕ್ತಿ ಇದೆ. ಈಗ ಇನ್ನೂ ಕೂಡ 2.5 ವರ್ಷದ ಚುನಾವಣೆಗೆ ಈಗ ಬೇಡ, ಜೊತೆಗೆ ವೈಯಕ್ತಿಕ ನೆಲೆಯ ಸಂಘರ್ಷ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಟಚ್ಚು ಇಲ್ಲ ಇದಕ್ಕೆ ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ಆದರೆ ರೆಡ್ಡಿ ಮತ್ತು ರಾಮುಲು ಅವರು ಈಗ ಒಂದು ರೀತಿಯಲ್ಲಿ ರಾಜಕೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದಕ್ಕೆ ಪೂರಕವಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳ್ಳಾರಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳು, ಅಕ್ಕಪಕ್ಕದ ವಿಧಾನಸಭೆ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಜನಾಭಿಪ್ರಾಯವನ್ನು ವಿರುದ್ಧವಾಗಿ ರೂಪಿಸಬಹುದು, ಜನಾಂದೋಲನ ಮಾಡಬಹುದು. ಹಾಗಾಗಿ ವೇದಿಕೆ ಸರಿಯಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ರಾಜ್ಯ ಬಿಜೆಪಿ ನಾಯಕರಾಗಲಿ ಅಥವಾ ಹೈಕಮಾಂಡ್ಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಅನುಮತಿ ಸಿಕ್ಕಿಲ್ಲ. ರೂಟ್ ಮ್ಯಾಪ್ ಕೂಡ ಈಗ ರೆಡಿ ಆಗಿದೆ. ಒಟ್ಟು 346 ಕಿಲೋಮೀಟರ್ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಮಾಡಿ ಜನವರಿ 17ನೇ ತಾರೀಕು ರ್ಯಾಲಿ ಮತ್ತೆ ಪಾದಯಾತ್ರೆ ಚಾಲನೆ ಕೊಡುವಂಥದ್ದು. ಅವತ್ತಿನ ದಿನ 9 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂಥದ್ದು. ಫೆಬ್ರವರಿ 5ಕ್ಕೆ ಬೆಂಗಳೂರಿಗೆ ಬಂದು ತಲುಪುತ್ತೆ. ಅಲ್ಲೂ ಕೂಡ ಬೃಹತ್ ಸಮಾವೇಶ ಮೂಲಕ ಸಾವಿರಾರು ಜನರನ್ನ ಸೇರಿಸಿ ಸರ್ಕಾರದ ವಿರುದ್ಧ ಗುಡುಗುವಂತಹ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಬಲ್ ಸಮಾವೇಶ ಇದೆ. 346 ಕಿಲೋಮೀಟರ್, ಒಟ್ಟು 4 ಜಿಲ್ಲೆಗಳನ್ನು ಈ ಪಾದಯಾತ್ರೆ ಹಾದು ಬರುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ, ಪರ್ಮಿಷನ್ ಒಂದೇ ಬಾಕಿ ಅನ್ನುವಂಥ ಸಂದೇಶವನ್ನು ಕೂಡ ರೆಡ್ಡಿ ರಾಮುಲು ಅವರು ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ರೂಟ್ ಮ್ಯಾಪ್ಸ್ ರೆಡಿ ಇದೆ. ಅಲ್ಲಿ ಕಾರ್ಯಕರ್ತರು ಕೂಡ ಜೋಶಲ್ಲಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಡೋದಷ್ಟೇ ಬಾಕಿ ಇದೆ. ಕೊಡದೇ ಇದ್ರೆ ಅನುಮತಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಯೋಚನೆ ಮಾಡಿಲ್ಲ. ಆದರೆ ಅನುಮತಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಜಟಾಪಟಿ ಗೊಂದಲ ನಡೀತಾ ಇದೆ. ಮಮತಾ. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಇದ್ರ ಬಗ್ಗೆ ಅತೀವವಾದ ಆಸಕ್ತಿ ಇಲ್ಲ ಅನ್ನೋ ಮಾಹಿತಿನೂ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಸೇರಿ ಏನು ತೀರ್ಮಾನ ತಗೋತಾರೆ ಅಂತ ನೋಡೋಣ.